ನಮಸ್ತೆ ಕರ್ನಾಟಕ. ಎಲ್ಲ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ನಂಬಿದ್ದೀನಿ. ಹಾಗೆ ತಾಯಿ ಮಂಚಾಲಮ್ಮನನ್ನು, ತಾಯಿ ಮಾರಿಕಾಂಬೆಯನ್ನು, ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ನನ್ನ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನೂ ಸ್ವಾಗತವನ್ನು ಮಾಡ್ತಾಯಿದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾದ ಒಂದು ಸಣ್ಣ ಅನುಷ್ಠಾನದ ರೀತಿಯಲ್ಲಿರುವಂಥ ಪೂಜೆಯನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಜೊತೆಗೆ ಇನ್ನೊಂದು ಏನು ಅಂದರೆ, ಇದಕ್ಕೆ ತುಂಬ ಕಷ್ಟಪಡುವಂಥದ್ದೇನಿಲ್ಲ. ನೀವು ಮಾಮೂಲು ದಿನ ಸ್ನಾನ ಮಾಡಿ ದಿನ ದೇವ್ರ ಪೂಜೆ ಎಲ್ಲ ಮಾಡ್ತೀರಿ. ಆ ಒಂದು ವೇಳೆಯಲ್ಲಿ ಇದನ್ನು ಮಾಡುವಂಥ ಪೂಜೆಯನ್ನು ಸಹಿತ ನಿಮ್ಗೆ ಹೇಳ್ತೀನಿ. ಗಂಟೆಗಟ್ಟಲೆ ಕೂತ್ಕೋಬೇಕು, ಆರತಿ ಮಾಡಬೇಕು, ದೀಪ ಮಾಡಬೇಕು, ಏನೂ ಇಲ್ಲ. ಯಾಕಂದರೆ ನೀವುಗಳು ಮೊದಲು ದೇವ್ರ ಕೋಣೆಯಲ್ಲಂತೂ ದೀಪ ಹಚ್ಚೇ ಇರ್ತೀರಿ ಅಲ್ವಾ? ಇದಕ್ಕೆ ಅಂತ ದೀಪ ಇಲ್ಲ, ಇದಕ್ಕೆ ಅಂತ ಆರತಿ ಇಲ್ಲ, ಏನಿಲ್ಲ. ಟೆನ್ಷನ್ ತಗೊಳ್ಳುವಂಥದ್ದು ಬೇಡ. ಆದರೆ ತಾಯಿ ಸ್ಥಿರವಾಗಿ ಮನೆಯಲ್ಲಿ ನೆಲೆಯಾಗಬೇಕು. ಯಾರು? ಮಹಾಲಕ್ಷ್ಮಿ ಸ್ಥಿರವಾಗಿ ಮನೆಯಲ್ಲಿ ಇರಬೇಕು ಅಂದರೆ ಇದೇ ಶುಕ್ರವಾರ ಯಾವ ವಾರ ಯಾವ ದಿನ ನನ್ನ ವಿಡಿಯೋವನ್ನು ನೋಡ್ತೀರಿ, ಆ ನಂತರದ ಶುಕ್ರವಾರ ದಿನ ಇದನ್ನು ಮಾಡಿ ಸ್ಥಿರವಾಗಿ ಆ ತಾಯಿ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ. ನಾನು ಈಗಾಗಲೇ ಮಾಡಿದ್ದೀನಿ. ನಾನು ಮಾಡಿದ್ದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಸಾಧಾರಣ ನಾನು ಮಾಡಿ ಒಂದು 2 ತಿಂಗಳಾಯ್ತೇನೋ. ಪುಷ್ಯ ನಕ್ಷತ್ರ ನಂತರ ಬರುವಂಥ ಶುಕ್ರವಾರದ ದಿನ, ಹಿಂದೆ ಒಂದು ಗುರುಪುಷ್ಯಾಮೃತ ಯೋಗ ಬಂದಿತ್ತಲ್ವ, ಆ ಗುರುಪುಷ್ಯಾಮೃತ ಯೋಗದ ಮರುದಿನ ನಾನು ಮಾಡಿದ್ದೀನಿ. ಅಂದರೆ ಗುರುವಾರ ಬಂತು, ಶುಕ್ರವಾರದಿಂದ ಮಾಡಿದ್ದೀನಿ ನಾನು. ಹಾಗಾಗಿ ತಾವುಗಳು ಮಾಡಿ ಅತಿ ಸುಲಭವಾದಂಥ ಈ ಒಂದು ಅನುಷ್ಠಾನ, ಸಣ್ಣ ರೀತಿಯ ಅನುಷ್ಠಾನ, ಅಂದರೆ ತಾಯಿ ಸ್ಥಿರವಾಗಿ ನೆಲೆಯಾಗಬೇಕು ಅಂದರೆ ಇದು ಶುಕ್ರವಾರ ಮಾಡುವಂಥ ಒಂದು ಅನುಷ್ಠಾನ. ಹಾಗಾದರೆ ಅನುಷ್ಠಾನಕ್ಕೇನು? ನಾನ್ ವೆಜ್ ಬಿಡಬೇಕಾ? ತಲೆನೇ ಸ್ನಾನ ಮಾಡಬೇಕಾ? ಇದೇನೂ ಇಲ್ಲ. ಶುಕ್ರವಾರ ಒಂದೇ ದಿನ ಕೆಲವರು ತಲೆ ಸ್ನಾನ ಮಾಡೇ ಮಾಡ್ತಾರೆ, ಇನ್ನು ಕೆಲವರು ಸ್ನಾನ ಮಾಡಲ್ಲ. ಕಾರಣ ಏನು ಅಂದರೆ, ಶುಕ್ರವಾರ ಮಹಿಳೆಯರು ಸ್ನಾನ ಮಾಡಬಾರ್ದು ಅನ್ನೋದು ಕೆಲವರ ನಂಬಿಕೆ. ನಾನು ಕೇಳ್ಕೊಂಡಿದ್ದೀನಿ. ಅಂದರೆ ಮಾಡ್ತಾ ಇದ್ದವರಿಗೆ ಯೂಟ್ಯೂಬೆಲ್ಲ ನೋಡಿ ಶುಕ್ರವಾರ ಹೆಣ್ಣು ಮಕ್ಕಳು ತಲೆ ಸ್ನಾನ ಮಾಡಬಾರ್ದು ಅನ್ನೋದನ್ನು ಕೆಲವರು ಅದನ್ನು ಬಿಟ್ಟಿದ್ದಾರೆ. ಇನ್ನು ಕೆಲವರು ಮಂಗಳವಾರ ಶುಕ್ರವಾರ ತಲೆ ಸ್ನಾನವನ್ನು ಮಾಡ್ತಾರೆ. ಹಾಗಾಗಿ ಅದು ಏನಿದ್ರೂ ನೀವು ಶುಕ್ರವಾರ ದಿವಸ ಏನೇ ಆಹಾರ ತಿನ್ನೋದ್ರೊಳಗೆ ನಿಮ್ಮ ಪೂಜೆ ಆಗಿರುತ್ತೆ. ಹೆಚ್ಚಾಗಿ ಶುಕ್ರವಾರ ದಿವಸ ಮುತ್ತೈದೆಯರಂತೂ ನಾನ್ ವೆಜ್ ತಿನ್ನೋದು ಭಾಳ ಕಡಿಮೆ. ಒಮ್ಮೆ ತಿನ್ನೋದಿದ್ದರೂ ಸಹಿತ ಬೆಳಿಗ್ಗೆನೇ ಅದನ್ನ ಮಾಡಿ ಮುಗಿಸಿ. ನಾನು ಏನು ಅನುಷ್ಠಾನ ಹೇಳಿರ್ತೀನಿ ಬೆಳಿಗ್ಗೆನೇ ಮಾಡಿ ಮುಗಿಸಿ. ಹಾಗಾದರೆ ಯಾವ ಅನುಷ್ಠಾನ? ಎಷ್ಟು ಸುಲಭವಾಗಿದ್ದನ್ನು ನೋಡಿ. ಶುಕ್ರವಾರದ ಒಳಗೆ ನೀವು ಇದನ್ನು ರೆಡಿ ಮಾಡಿಟ್ಕೋಬೇಕು. ಏನು ರೆಡಿ ಮಾಡಿಟ್ಕೋಬೇಕು? 16 ರೂಪಾಯಿಯನ್ನು ಮಾತ್ರ ನೀವು ರೆಡಿ ಮಾಡಿಟ್ಕೋಬೇಕು. 16 ರೂಪಾಯಿಯನ್ನು ರೆಡಿ ಮಾಡಿ ಶುಕ್ರವಾರ ದಿವಸ ಬೆಳಿಗ್ಗೆ ಅಥವಾ ಸಂಜೆ, ಒಮ್ಮೆ ಬೆಳಿಗ್ಗೆ ಆಗಿಲ್ಲ, ನಮಗೆ 16 ರೂಪಾಯಿ ಸಿಕ್ಕಲಿಲ್ಲ, 10 ರೂಪಾಯಿ ಸಿಕ್ಕಿದೆ, 5 ರೂಪಾಯಿ ಸಿಕ್ಕಿದೆ, 1 ರೂಪಾಯಿ ಸಿಕ್ಕಿಲ್ಲ, ಅಥವಾ 11 ರೂಪಾಯಿ ಸಿಕ್ಕಿದೆ, 5 ರೂಪಾಯಿ ಸಿಕ್ಕಿಲ್ಲ, ಕಾಯಿನಿಗೆ ತುಂಬ ಬರಲ್ವ ಈಗ, ಹೀಗೆಲ್ಲ ಆದವರು ಸಂಜೆನೂ ಸಹಿತ ಆ ತಾಯಿಗೆ ದೀಪ ಹಚ್ಚುವಂಥ ಸಮಯದಲ್ಲಿ ನೀವು ಇಡಬಹುದು. ಹಾಗಾದರೆ ಇಡೋದಾದರೆ ಹೇಗೆ? ಯಥಾ ಪ್ರಕಾರ ನೀವು ದೇವರ ಪೂಜೆಯನ್ನು ಮಾಡುವ ರೀತಿಯಲ್ಲಿ ಮಾಡಿ, ಹಾಗೆ 16 ರೂಪಾಯಿಯನ್ನು ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ನಿಮಗೆ ಯಾವ ಶ್ಲೋಕ ಬರುತ್ತೆ, ಇಂಥದ್ದೇ ಅಂತಿಲ್ಲ, ಒಟ್ಟು ಮಹಾಲಕ್ಷ್ಮಿಗೆ ಸಂಬಂಧಪಟ್ಟದ್ದಾಗಿರಬೇಕು. ಯಾವುದೂ ಆಗಲ್ಲ. ಶ್ರೀಂ ಅನ್ನುವಂಥ ಆ ಒಂದು ಶಕ್ತಿಯ ಉಚ್ಚಾರಣೆಯನ್ನು ಮಾಡಿ 21 ಸಲ ಮಾಡ್ತಿರೋ, 108 ಸಲ ಮಾಡ್ತಿರೋ, 48 ಸಲ ಮಾಡ್ತಿರೋ, 5 ಸಲ ಮಾಡ್ತಿರೋ ಗೊತ್ತಿಲ್ಲ. ಅದು ನಿಮಗೆ ನಿಮ್ಮ ಟೈಮಿಗೆ ಬಿಟ್ಟಿರುವಂಥದ್ದು. 16 ರೂಪಾಯಿಯನ್ನು ತಗೊಂಡು ಮಹಾಲಕ್ಷ್ಮಿಯ ಪಾದದ ಹತ್ತಿರ ಇಡಿ. ನೆನಪಿರಲಿ, ಮಹಾಲಕ್ಷ್ಮಿಯ ಪಾದದ ಹತ್ರ ನಿಮಗೆ ಲಕ್ಷ್ಮೀ ಫೋಟೋ ಯಾರ ಮನೆಯಲ್ಲೂ ಇಲ್ಲದೆ ಇರೋದಿಲ್ಲ. ಒಮ್ಮೆ ಲಕ್ಷ್ಮೀ ಫೋಟೋ ಇಲ್ಲ, ಕಳಸ ಮಾತ್ರ ಇಟ್ಟಿದ್ದೀವಿ ನಾವು, ಶುಕ್ರವಾರ ಪೂಜೆ ಮಾಡ್ತೀವಿ ಅನ್ನೋರು ಸಹಿತ ಕಳಸದ ಹತ್ರ ಸಹಿತ 16 ರೂಪಾಯಿಯನ್ನು ನೀವು ಇಡಬಹುದು. ಅದರ ನೆಲದ ಮೇಲೆ ಇಡಬೇಡಿ. ಸ್ವಲ್ಪ ಇದೆ ಅಂತೇಳಿ ಸ್ವಲ್ಪ ಏನಾದರೂ ಒಂದು ಇಡಿ, ಅದ್ರ ಮೇಲೆ ಒಂದು ಸಣ್ಣ ಪ್ಲೇಟು ಏನಾದರೂ ಇಟ್ಟು ಅದ್ರ ಮೇಲೆ 16 ರೂಪಾಯಿಯನ್ನು ಇಟ್ಟು ಆ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಸ್ಥಿರವಾಗಿ ನೆಲೆಯಾಗುವ ಮಹಾಲಕ್ಷ್ಮಿ ನಿನ್ನ ಅನುಗ್ರಹ ನಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡಿಡಿ. ನೀವು ಬೆಳಿಗ್ಗೆ ಇಟ್ಟದಿದ್ದರೆ ಶನಿವಾರ ದಿನ ಬೆಳಿಗ್ಗೆನೇ ತೆಗಿಬೇಕು, ರಾತ್ರಿ ಇಟ್ಟದಿದ್ದರೆ ಶನಿವಾರ ದಿವಸ ಬೆಳಿಗ್ಗೆನೇ ತೆಗಿಬೇಕು. ಅದು ಅಲ್ಲೇ ಇರಬೇಕು. ಅದು ಅಲ್ಲೆತ್ತಿಟ್ಟೆ ಇಲ್ಲಿತ್ತಿಟ್ಟೆ ಮಾಡೋಂಗಿಲ್ಲ. ನೀವು ಶನಿವಾರ ದಿವಸ ನೀವು ಯಥಾ ಪ್ರಕಾರ ಸ್ನಾನವನ್ನು ಮಾಡ್ತೀರಿ, ಬರ್ತೀರಿ, ಬಂದು ಆವಾಗ ಆ 16 ರೂಪಾಯಿಯನ್ನು ನೀವು ತೆಗೆದಿಡಬೇಕು. ಎಲ್ಲಿ ತೆಗೆದಿಟ್ಕೋತೀರಿ? ಅದಕ್ಕೆ ಆದಂಥ ಒಂದು ಬಾಕ್ಸನ್ನು ಮಾಡ್ಕೊಳ್ಳಿ. ಅದು ಯಾವ ರೀತಿ ಬಾಕ್ಸ್ ಆದರೂ ತೊಂದರೆ ಇಲ್ಲ. ಇದ್ರ ಸಾಮಾನೆಲ್ಲ ಹಾಕ್ತೀವಲ್ಲ, ಆ ಟೈಪಿನ ಬಾಕ್ಸ್ ಆದರೂ ನಡೆಯುತ್ತೆ. ನಿಮ್ಮ ಹತ್ರ ಇನ್ನೇನಾದರೂ ತಾಮ್ರದ್ದು ಬಾಕ್ಸ್ ಇದೆ ಅಂದರೆ ಅದಕ್ಕೆ ಹಾಕಿದ್ರೂ ನಡೆಯುತ್ತೆ. ಒಟ್ಟು ಬಾಕ್ಸ್ ಆಗಬೇಕು. ಅದರೊಳಗೆ
ಪ್ರತಿ ಶುಕ್ರವಾರ ಇದನ್ನು ಮಾಡ್ತಾ ಹೋಗಿ. ಅಚಾನಕ್ ಹೆಣ್ಮಕ್ಳಿಗೆ ಬರುವಂಥ ಸಮಸ್ಯೆಯಲ್ಲಿ ಶುಕ್ರವಾರ ದಿವಸ ಆಗಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಆ ಶುಕ್ರವಾರ ತಪ್ಪಿಸಿ ಮುಂದಿನ ಶುಕ್ರವಾರದಿಂದ ಮಾಡ್ತಾ ಹೋಗಿ. ಆ ತಾಯಿ ಸ್ಥಿರವಾಗಿ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಯಾಗ್ತಾಳೆ. ಹಾಗಾದರೆ ಈ ಹಣನ ಏನು ಮಾಡೋದು? ಡಬ್ಬ ತುಂಬೋಯ್ತಪ್ಪ, ಏನು ಮಾಡ್ತೀರಿ? ಇನ್ನೊಂದು ಡಬ್ಬ ತಗೊಳ್ಳಿ. ಆದರೆ ಈ ಹಣನ ಇವತ್ತು ಈ ಶುಕ್ರವಾರ ಆಷಾಢ ಶುಕ್ರವಾರ ದಿವಸ ನೀವು ಶುರು ಮಾಡ್ತಾ ಇದ್ದೀರಿ ಅಂತಾದರೆ ದೀಪಾವಳಿ ಹಬ್ಬಕ್ಕೆ ಅದು ವಿನಿಯೋಗ ಆಗಬೇಕು. ದೀಪಾವಳಿ ಹಬ್ಬದ ಮಹಾಲಕ್ಷ್ಮಿ ಪೂಜೆಗೆ ವಿನಿಯೋಗ ಆಗಬೇಕು. ಯಾವುದಕ್ಕೆ? ತಾಯಿ ಪೂಜೆಗೆ ಮಾತ್ರ ವಿನಿಯೋಗ ಆಗಬೇಕು. ಅವಳಿಗೆ ಆ ಹಣದಲ್ಲಿ, ಮಹಾಲಕ್ಷ್ಮಿಗೆ ಆ ಹಣದಲ್ಲಿ ನೀವೇನು ಬೇಕಾದ್ರೂ ತನ್ನಿ. ತುಪ್ಪ ತರ್ತೀರಾ, ಹೂ ತರ್ತೀರಾ, ಏನು ಬೇಕಾದರೂ ತನ್ನಿ, ತೊಂದರೆ ಇಲ್ಲ. ಆದರೆ ನಿಮಗೆ ಅಂತ ಅದನ್ನು ನೀವು ಉಪಯೋಗಿಸ್ಕೊಳ್ಳುವ ಹಾಗಿಲ್ಲ. ಉಪಯೋಗಿಸ್ಕೊಳ್ಬೇಡಿ, ಅದನ್ನು ಉಪಯೋಗಿಸ್ಕೊಳ್ಳೋ ಹಾಗಿಲ್ಲ. ಅಲ್ಲಿ ತನಕನೂ ನೀವೇನು ಶುಕ್ರವಾರ 16 ರೂಪಾಯಿ ಇಡ್ತೀರಿ, ಅದನ್ನು ಇಡೋದು ಮರುದಿವಸ ಶನಿವಾರ ದಿವಸ ಆ ಡಬ್ಬಿಗೆ ಹಾಕೋದು. ಡಬ್ಬಿ ಸ್ವಲ್ಪ ದೊಡ್ಡದೇ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಕಾಯಿನ್ ಬರೀ 16 ರೂಪಾಯಿ ಕಾಯಿನೇ ಸಿಕ್ಬಿಟ್ರೆ 10 ರೂಪಾಯಿ ಒಂದು, 5 ರೂಪಾಯಿ ಒಂದು, 1 ರೂಪಾಯಿ ಒಂದು ಕಾಯಿನ್ ಸಿಕ್ಬಿಟ್ರೆ ಅದಷ್ಟು ಬೇಗ ತುಂಬಲ್ಲ. ಅವು 10 ರೂಪಾಯಿ ನೋಟೆಲ್ಲ ಆದರೂ ಸಿಕ್ಬಿಟ್ರೆ ಬಾಕ್ಸ್ ಬೇಗ ತುಂಬಿಡುತ್ತೆ. ಅದು ಏನಾದರೂ ಯೋಚನೆ ಮಾಡಿ. ನೀವು ಬಾಕ್ಸ್ ಬೇಗ ತುಂಬಿತು ಅಂದರೆ ಆ ಹಣ ಎಲ್ಲ ತೆಗೆದು ಸ್ಥಿರವಾಗಿ ಇಡಬೇಕು. ಅಲ್ಲಿಟ್ಟೆ ಇಲ್ಲಿಟ್ಟೆ ಅಲ್ಲ. ಅದನ್ನು ಯಾರೋ ತೆಗೆದ್ರು, ಹಂಗೆ ಮಾಡಿದ್ರು, ಹಿಂಗೆ ಮಾಡಿದ್ರು. ಇಲ್ಲ, ಬಾಕ್ಸ್ ಸ್ವಲ್ಪ ದೊಡ್ಡದೇ ತೊಗೊಳ್ಳಿ, ಏನೂ ತೊಂದರೆ ಇಲ್ಲ. ಆ ಬಾಕ್ಸಿಗೆ ಹಾಕಿಡಿ. ಆ ತಾಯಿ ಸ್ಥಿರವಾಗಿ ನಿಲ್ತಾಳೆ. ಇದು ಮಾತ್ರ ಖಂಡಿತ ಹೌದು. ಇದು ನಿಲ್ತಾಳೆ. ಅಥವಾ ನಿಮ್ಮ ಯಾವುದೋ ಇರುವಂಥ ಕೆಲವೊಂದು ಹಣಕಾಸಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳೇನಾದರೂ ಇದ್ದರೆ, ಇದೆ, ತುಂಬ ಜನರಿಗಿದೆ ಅಲ್ವಾ, ಬಗೆಹರಿತಾ ಹೋಗುತ್ತೆ. ಅದರಲ್ಲಿ ನಾವು ಇಷ್ಟು ಟೈಮು ತಾಯಿಗೆ ಅಂತ ಯಾವತ್ತೂ ಇಡ್ತಾ ಇರಲಿಲ್ಲ ಅಲ್ವಾ, ಮಹಾಲಕ್ಷ್ಮಿಗೆ ಅಂತ ಇಡ್ತೀವಿ. ಅವಳು ಪೂಜೆ ಪುರಸ್ಕಾರ ಬಂದ ತಕ್ಷಣ ಏನೋ ದುಡ್ಡು ತೊಗೊಂಡು ನಾವು ಖರ್ಚು ಮಾಡ್ತೀವಿ ಅಲ್ವಾ. ಇದು ಹಾಗಲ್ಲ. ಈಗ ದೀಪಾವಳಿ, ಯಾಕೆ ದೀಪಾವಳಿ ಹಬ್ಬ ಹೇಳ್ತಾ ಇದ್ದೀನಿ ಅಂದರೆ, ಈಗ ನೀವು ಶುರು ಮಾಡಿದ್ರೆ ವರಮಹಾಲಕ್ಷ್ಮಿ ಪೂಜೆಗೆ ಒಂದು 2 ವಾರ 3 ವಾರ ಆಗುತ್ತೆ ಅಷ್ಟೇ. ಅಷ್ಟು ಹಣ ತೊಗೊಂಡು ನೀವೇನು ಮಾಡ್ತೀರಿ? ಅದು ಹಿಂದೆ ಒಂದು 4-5 ತಿಂಗಳು ಹಿಂದೆ ಮಾಡಿದ್ದಿದ್ರೆ ವರಮಹಾಲಕ್ಷ್ಮಿ ಪೂಜೆಗೆ ಅದನ್ನ ತೆಗಿಯಬಹುದಿತ್ತು. ಆದರೆ ಈಗ ಅದನ್ನು ನಾನು ಹೇಳೋದ್ರಿಂದ ನೀವು ಯಾರ್ಯಾರು ಮಾಡಿಲ್ಲ ಅವರೆಲ್ಲರೂ ಮಾಡಿ, ಜೊತೆಗೆ ಅದನ್ನು ಏನು ಮಾಡಿ ಅಂದರೆ ದೀಪಾವಳಿ ಹಬ್ಬದ ಮಹಾಲಕ್ಷ್ಮಿಯ ಪೂಜೆಗೆ ಏನು ತರ್ತಿರೋ ತನ್ನಿ. ತುಪ್ಪ ತರ್ತಿರೋ ಅಥವಾ ಹೂ ತರ್ತಿರೋ, ಹಣ್ಣು ತರ್ತಿರೋ, ಒಟ್ಟಾರೆ ತಾಯಿಗೆ ನಾವು ಅವಳಿಗೆ ಕೂಡಿಸಿಟ್ಟ ಹಣದಲ್ಲಿ ತಾಯಿಗೆ ನಾವು ಆವತ್ತು ಪೂಜೆಗೆ ಆ ಹಣವನ್ನು ಉಪಯೋಗಿಸ್ಬೇಕು. ನೋಡಿ, ನೀವು ಆ ಹಣ ನೋಡಿದಾಗಲೆಲ್ಲ ಅನಿಸುತ್ತೆ ನನ್ನ ಮನೆಯಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿದ್ದಾಳೆ ಅಂತ. ಖಂಡಿತವಾಗಿಯೂ ಇದನ್ನು ಪ್ರತಿಯೊಬ್ಬರೂ ಮಾಡಿ. ಇನ್ನೊಂದು ಸುಲಭವಾದಂಥ ಶುಕ್ರವಾರ ದಿನ ಮಾಡುವಂಥ ಚಿಕ್ಕದಾದಂಥ ಒಂದು ಅನುಷ್ಠಾನ ಇದೆ. ಆ ಅನುಷ್ಠಾನನೂ ಸಹಿತ ಹೇಳ್ಕೊಡ್ತೀನಿ ನಿಮಗೆ. ಸುಲಭ, ಅದೇನಿಲ್ಲ. ಅದಕ್ಕೂ ಅಷ್ಟೇ ಯಥಾ ಪ್ರಕಾರ ರೂಮಲ್ಲಿ ಪೂಜೆ ಮಾಡ್ತೀವಿ, ದೇವ್ರ ಕೋಣೆಯಲ್ಲಿ ಪೂಜೆ ಮಾಡಿ ಅದೇನು ಮಾಡಬೇಕು ಮಾಡಿಬಿಟ್ರಾಯ್ತು ಅಷ್ಟೇ. ಅದಕ್ಕೆ ಎಕ್ಸ್ಟ್ರಾ ದೀಪ ಹಚ್ಚಿ ಅದಕ್ಕೆ ಬೇರೆಯಾಗಿ ಆರತಿ ಮಾಡಿ ಅದೇನೂ ಇಲ್ಲ. ಆ ಒಂದು ಸಣ್ಣ ರೀತಿಯ ಅನುಷ್ಠಾನವನ್ನು ಹೇಳ್ತೀನಿ. ಯಾಕಂದರೆ ನಾನು ಮಾಡ್ತಾನೇ ಇದ್ದೆ, ಅದನ್ನು ಮಾಡ್ತಾನೇ ಇದ್ದೆ. ಮಧ್ಯಂತರದಲ್ಲಿ ನಾನು ಅದನ್ನ ಬಿಟ್ಟೆ, ಕಾರಣಾಂತರದಿಂದ ಬಿಟ್ಟೆ. ನಾನು ಕಾರಣಾಂತರಕ್ಕಿಂತ ಹೆಚ್ಚು 1-2 ವಾರ ಹಾಗೆ ತಪ್ಪೋದ ತಕ್ಷಣ ಅದು ಹೋಗೇ ಹೋಯಿತು. ಈಗ ಮತ್ತೆ ಪುನಃ ಮಾಡ್ತಾ ಇದ್ದೀನಿ. ಹಾಗಾಗಿ ತಾವುಗಳು ಅದನ್ನು ಮಾಡಿ. ಇನ್ನೊಂದು ವಿಷಯನ ಹೇಳ್ತೀನಿ. ಒಂದು ಸೊಪ್ಪಿನಿಂದ ನಮ್ಮ ಸಾಲ ಬಾಧೆಗಳು ತೀರುತ್ತೆ. ಯಾರಿಗಾದರೂ ನಾವು ಹಣ ಕೊಟ್ಟರೆ ಆ ಹಣ ವಾಪಸ್ ಬರುತ್ತೆ. ಅಥವಾ ನಾವು ಯಾರ ಹತ್ರ ಆದರೂ ಹಣ ತಗೊಂಡ್ರೆ ಆ ಹಣ ನಮಗೆ ಬೇಗ ತೀರಿಸ್ಲಿಕ್ಕಾಗುತ್ತೆ. ಅಂಥ ಒಂದು ಸೊಪ್ಪಿದೆ. ಆ ಸೊಪ್ಪಲ್ಲಿ ಆ ಶಕ್ತಿ ಇದೆ. ಆ ಸೊಪ್ಪನ್ನು ಖಂಡಿತವಾಗಿಯೂ ಹೇಳ್ತೀನಿ. ನಿಮಗೆ ಇಷ್ಟರೊಳಗೆ ತೊಗೊಂಡಿದ್ದಂತೂ ಆಯಿತು ಸಾಲನ. ಮುಂದೆ ಸಾಲ ತಗೊಳ್ಳುವಾಗ, ಸಾಲ ಕೊಡುವಾಗ, ಯಾರಿಗೋ ನಾನು ಕೊಡ್ತಾ ಇದ್ದೀನಿ ಅಂತ ಅನ್ನಿಸುವಾಗ ಆ ಸೊಪ್ಪನ್ನು ಉಪಯೋಗಿಸಿ ನೀವು ಹಣವನ್ನು ಕೊಟ್ಟಿದ್ದೇ ನಿಜ ಆದರೆ ಖಂಡಿತವಾಗಿಯೂ ನಿಮ್ಮ ಸಾಲ ತೀರೋದು ನಿಮಗೆ ಗೊತ್ತಾಗಲ್ಲ. ಅಷ್ಟು ಬೇಗ ತೀರುತ್ತೆ. ಇಲ್ಲ ಅಂದರೆ ಅದು ತೀರೋಕ್ಕೆ ದಾರಿ ಅಂದರೆ ನಮಗೆ ನೆಮ್ಮದಿ. ಏನು ಸಾಲ ತೀರ್ತಾ ಇದೆ, ನಾನು ತಿಂಗಳ ಕಟ್ತಾ ಇದ್ದೀನಪ್ಪ, ನನಗೇನು ತೊಂದರೆ ಆಗ್ತಾಯಿಲ್ಲ, ಆ ರೀತಿ ಆಗುತ್ತೆ ನಿಮಗೆ. ಇದ್ರ ಪ್ರಯೋಗವನ್ನು ನಾನು ಮಾಡಿದ್ದೀನಿ. ಶುಕ್ರವಾರ ದಿವಸ ಮಾಡುವಂಥ ಇನ್ನೊಂದು ಅನುಷ್ಠಾನ, ಆಮೇಲೆ ಈ ಸೊಪ್ಪಿನ ಒಂದು ಅನುಷ್ಠಾನವನ್ನು ಖಂಡಿತವಾಗಿ ಮುಂದೆ ತರ್ತೀನಿ. ಆದರೆ ಈ ಶುಕ್ರವಾರ ದಿವಸ ಈ ವಿಡಿಯೋ ಎಷ್ಟೊತ್ತಿಗೆ ನೋಡ್ತೀರಿ? ಬೆಳಿಗ್ಗೆ ಬಂದು ಮುಟ್ಟಿದರೆ ಬೆಳಿಗ್ಗೆನೇ ಮಾಡಿ. ಇಲ್ಲ ಸಂಜೆನೊಳಗೆ, ನೀವು ನಾಳೆ ಸಂಜೆನೊಳಗೆ ನೋಡಿದ್ರೆ, ಶುಕ್ರವಾರ ದಿವಸ ಸಂಜೆನೊಳಗೆ ನೋಡಿದ್ರೆ, ಶುಕ್ರವಾರ ದಿವಸ ಸಂಜೆ 16 ರೂಪಾಯಿಯನ್ನು ಮಂತ್ರ ಪಠನೆ ಮಾಡಿ. ಎಷ್ಟಾಯಿತು ಅಷ್ಟು, 21, 48, 108 ಯಾವುದೇ ಬೇಡಿ, ಯಾವುದು ಮಾಡೋಕ್ಕಾಗಲ್ಲ. ಮಹಾಲಕ್ಷ್ಮಿ ಅಷ್ಟಕವನ್ನು ಹೇಳಿ, ನಮಸ್ತೇತು ಮಹಾಮಾಯಿ ಅದನ್ನು ಹೇಳಿ
ನೀವು ಆ ತಾಯಿ ಹತ್ರ ಇಡಿ, ಸ್ಥಿರವಾಗಿ ನೆಲೆಯಾಗಮ್ಮ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಇಡಿ. ಸುಲಭವಾದಂಥ ಒಂದು ಸಣ್ಣ ಅನುಷ್ಠಾನವನ್ನು ಹೇಳ್ಕೊಟ್ಟಿದ್ದೀನಿ, ನಾನು ಮಾಡಿದ್ದೀನಿ, ಖಂಡಿತವಾಗಿ ನೀವು ಮಾಡಿ ಅಂತ ಹೇಳ್ತಾ, ನಾನು ಮಾಡಿದಂಥ ಬಾಕ್ಸನ್ನು ಸಹಿತ ಬೇಕಾದರೆ ನಿಮಗೆ ತೋರಿಸ್ತೀನಿ. ಆದರೆ ಆ ಬಾಕ್ಸ್ ಚಿಕ್ಕದಾಗಿದೆ, ಪರವಾಗಿಲ್ಲ, ನಾನು ಯಾವ ಬಾಕ್ಸಲ್ಲಿ ಇಟ್ಟಿದ್ದೀನಿ ಅನ್ನೋದು ಸಹಿತ ಹೇಳ್ತೀನಿ. ಯಾಕಂದರೆ ನಾನು ಮಾಡಿದ್ದೀನಿ ಅಂದಮೇಲೆ ನಾನು ನಿಮ್ಗೆ ತೋರಿಸ್ಬೇಕಲ್ವ, ಅದನ್ನ ತೋರಿಸ್ತೀನಿ, ನೀವು ಎಲ್ಲರೂ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.